ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸುಮಾ ಯಾದವ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಮ್ಮ ಕಾಲೇಜಲ್ಲಿ ಸ್ವಚ್ಛತಾ ಕಾರ್ಯಕ್ರಮನ ಎಲ್ಲರೂ ಸೇರಿ ಹಾಕ್ಕೊಂಡಿದ್ರು. ಪ್ರೋಗ್ರಾಮ್ ಇತ್ತು. ಸೊ ಏನಪ್ಪ ಈ ಸ್ವಚ್ಛತಾ ಕಾರ್ಯಕ್ರಮ, ಏನೇನು ನಡೆಸಿದ್ವಿ, ನಾವು ಹೆಂಗೆ ತರಲೆ ತುಂಟಾಟವ ಮಾಡಿದ್ವಿ, ಫ್ರೆಂಡ್ಸ್ಗಳ್ನೆಲ್ಲ ಹೆಂಗೆ ಗೋಳಿಕೊಂಡು ವೀಡಿಯೋದಲ್ಲಿರುತ್ತೆ. ಸ್ಕಿಪ್ ಮಾಡಿದಿರೋ ವೀಡಿಯೋ ಫುಲ್ಲಾಗಿ ನೋಡಿ. ಬನ್ನಿ ಆಗಿರೋ ವೀಡಿಯೋ ಒಳಗೆ ಹೋಗೋಣ. ಸೊ ಮಾರ್ನಿಂಗು ಬೆಳಗ್ಗೆ 10 ಗಂಟೆ ಆಗಿತ್ತು. ಎಲ್ಲರೂ ಕೂಡ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ಸರ್ಗಳು ಒಂದು ಕಡೆ ಇದ್ದರೆ ನಾವು ಒಂದು ಕಡೆ ತರಲೆ ಮಾಡ್ಕೊಂಡಿದ್ವಿ. ಸೊ ಫಸ್ಟು ಕ್ಲೀನಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನ್ನ ಫ್ರೆಂಡ್ ಕಾಣಿಸಿದ್ಲು. ಹಾಗಿದ್ರೆ ಅವಳು ಏನು ಹೇಳ್ತಾಳೆ ಕೇಳೋಣ. ಸ್ವಚ್ಛತಾ ಕಾರ್ಯಕ್ರಮದ ಬಗ್ಗೆ ನನ್ನ ಫ್ರೆಂಡ್ ಏನಂತ ಹೇಳ್ತಾಳೆ ಅಂತ ಕೇಳಿ. ಹೇಳು, ಏನು ಹೇಳ್ಬೇಕವ? ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಈ ದಿನದ ಬಗ್ಗೆ ಏನು ಹೇಳ್ತೀಯಾ? ನಮ್ಮ ಕಾಲೇಜಲ್ಲಿ ಸ್ವಚ್ಛತೆ ಮಾಡ್ತಿರೋದು ಅಂತಾನೆ ಗೊತ್ತಾಯ್ತಲ್ಲ. ಒಬ್ಬೊಬ್ರು ನಡ್ತಿದ್ರು, ಒಂದೊಂಥರ ಆನಂದ ಆಗ್ತಿದೆ. ನಾನು ಗುಡ್ಸೋಕೆ ಬರ್ಲೇ ಕೊಟ್ಟಿಲ್ಲ, ತೆಂಗಿನ ಬರ್ಲ ಗುಡಿಸ್ತಾ ಇದ್ದೀನಿ. ನಮ್ಮ ಸರ್ ಪಾಪ ನಮಗೆ ಹೆಲ್ಪ್ ಮಾಡ್ತಾರೆ. ನಮ್ಮ ಸರ್ಗೊಂದು ಚಪ್ಪಾಳೆ. ಇಂದ ಮುಂದೆ ಬಂದ ಕಾಣಿಸಿದ್ದೆ ನನ್ನ ಫ್ರೆಂಡ್ ಶ್ರುತಿ ಅವರೇ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹೇಳ್ರಿ? ಅಯ್ಯೋ, ನನ್ನ ಬಾಳಲ್ಲಿ ನೆಮ್ಮದಿ ಇಲ್ಲ ಕಣವ. ನನ್ನ ಬಾಳಲ್ಲಿ ನೆಮ್ಮದಿ ಇಲ್ಲ, ಎಲ್ಲೆಡೆ ಕತ್ತಲೆ. ಅವಳು ನೋಡಿದ್ರೆ ನನ್ನ ಬಾಳಲ್ಲಿ ನೆಮ್ಮದಿನೇ ಇಲ್ಲ ಅಂದ್ಬಿಟ್ಲು. ಸೋ ಸ್ಯಾಡ್. ಸೊ ಅಲ್ಲಿಂದ ಮುಂದೆ ಹೋದ್ವಿ. ನಮಗೆ ಕಾಣಿಸಿದ್ದು ನಮ್ಮ ಲೈಬ್ರರಿ ಸರು ಫೋನಲ್ಲಿ ಮಾತಾಡ್ತಿದ್ರು. ಸೊ ಅವ್ರ ಕೈಯಲ್ಲಿ ಹಾಯ್ ಮಾಡಿಸ್ಕೊಂಡ್ವಿ. ಇವರು ನಮ್ಮ ಫೇವ್ರೇಟ್ ಸರು ತ್ಯಾಗರಾಜ್ ಸರು. ಸೊ ಅವ್ರ ಕೈಲೂ ಹಾಯ್ ಮಾಡಿಸ್ಕೊಂಡು ಮುಂದೆ ಹೋದೆ. ಸೊ ತುಂಬ ಚೆನ್ನಾಗಿ ಎಲ್ಲರೂ ಕ್ಲೀನ್ ಮಾಡ್ತಾ ಇದ್ರು. ಆಮೇಲೆ ನನ್ನ ಫ್ರೆಂಡು ಮಧು ಸಿಕ್ಕಿದ್ಲು. ಅವಳೇನು ಹೇಳ್ತಾಳೆ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಮ್ಮ ಕಾಲೇಜಿನಲ್ಲಿ ತುಂಬಾ ಕ್ಲೀನ್ ಮಾಡ್ತಿದ್ದೀವಿ. ತುಂಬಾ ಕ್ಲೀನ್ ಮಾಡ್ತಿದ್ದೀರಾ. ಎಲ್ಲರೂ ಕಸ ಕೆತ್ತಿದ್ದಾರೆ. ನನ್ನ ಫ್ರೆಂಡ್ ಜಯೇಶ್ ತುಂಬಾ ಕಸ ಗುಡಿಸ್ತಾಳೆ, ಕಸ ಗುಡಿಸ್ತಾಳೆ. ನೋಡಿ ರಾಧಿಕಾ ಓಡಾಡ್ತಾಳೆ. ಇಷ್ಟು ಮಾಡೋ ಮನೆಯಲ್ಲೇ ಮಾಡಿದ್ರೆ ತುಂಬಾ ಮರ್ಯಾದೆ ಇರ್ತಿತ್ತು. ಇಷ್ಟೇ ಕೊಡಿ, ಥ್ಯಾಂಕ್ ಯು. ಸೊ ಈ ಗ್ರೂಪು ಗುದ್ಲಿ ಪರ್ಕೆ ಮರ ಹಿಡ್ಕೊಂಡು ಕೆಲಸ ಮಾಡ್ತಿತ್ತು. ಸೊ ಹೇಗೆ ಅನಿಸ್ತು, ಅನುಭವ ಹೇಗಿತ್ತು ಅಂತ ಕೇಳೋಣ ಅಂತ ವಿಡಿಯೋ ಮಾಡಿದೆ. ಬನ್ನಿ ಆಗಿದ್ರೆ ಕೇಳ್ಕೊಂಬರೋಣ. ಬಗ್ಗೆ ನಮ್ಮ ಕಾಲೇಜಿನ ಬಗ್ಗೆ ಏನು ಅನಿಸಿಕೆ ಹೇಳ್ತೀರಾ? ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಸಾಕು. ಅಲ್ಲಿಂದ ಮುಂದೆ ಬಂದರೆ ನನ್ನ ಫ್ರೆಂಡು ಕಸ ಹಿಡ್ಕೊಂಡು ಆಲಿ ಹಾಡು ಹೇಳ್ಕೊಂಡು ಕಸ ನಿಂತ್ಕೊಂಡು ಹೋಗ್ತಾ ಇದ್ಲು. ಈ ಗ್ರೂಪು ಕಸ ಹಾಕ್ಬಿಟ್ಟು ನಿಂತಿತ್ತು. ಅವ್ರಿಗೆ ಎಲ್ಲಾರನ್ನೂ ಗೊಳಿಕೊತಾ ಇದ್ದು. ಇದರಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಏನಪ್ಪ ಅಂತಂದರೆ, ಇವಳ ಹೆಸರು ವರ್ಷಿಣಿ ಅಂತ. ಅವಳು ಅಗ್ದಲ್ಲಿ ಅಲ್ಲಿ ಇದ್ದಿದ್ದು ಗ್ರೂಪ್ಗೆ ಅಗ್ದಲ್ಲಿ ಎದುರಿಸ್ಬಿಟ್ಲು. ಸೊ ಇವಳು ಅವಳಿಗೆ ಹೊಡೆದೇ ಬಂದ್ಬಿಟ್ಲು, ಬೇಡ ಅಂತಂದ್ರು. ಇವಳು ಮಖ ತೋರಿಸೆ ಅಂತಂದರೆ ಮಖನೇ ತೋರಿಸ್ತಾ ಇಲ್ಲ ಗುರುವೆ. ಆಮೇಲೆ ಬೆಳಗ್ಗೆ ನಾಷ್ಟ ಏನು ಮಾಡಿದ್ರೆ ಅವಳು ಏನು ಹೇಳ್ತಾಳೆ ಕೇಳಿ. ಅಲ್ಲಿಂದ ಮುಂದೆ ಬಂದು ಒಂದು ಪ್ರ್ಯಾಂಕ್ ಮಾಡೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು. ಸೊ ಇವಳು ಮಧುಗೆ ಅಗ್ದಲ್ಲಿ ಎದುರಿಸ್ತೀನಿ ಅಂತ ಹೋದ್ಲು. ಕಡೆಗೆ ಎದುರಿಸಿದ್ಲು. ಅವಳಂತೂ ಕೀರಾಡೇ ಬಿಟ್ಲು, ಸರ್ ಅಂತೂ ಬೈದೇ ಬಿಟ್ರು. ನೆಕ್ಸ್ಟ್ ಅಲ್ಲಿ ನೋಡಿದ್ರೆ ನಮ್ಮ ಕ್ಲಾಸ್ಮೇಟ್ಸ್ ಬಾಯ್ಸ್ಗಳೆಲ್ಲ ಸೇರಿಕೊಂಡು ಗಿಡಗಳನ್ನ ಒಂದು ಶೇಪ್ ಕೊಡ್ತಾ ಇದ್ರು ಕತ್ತರಿಸಿ. ಕೆಲವರು ಮರ ಹತ್ತಿ ಅಲ್ಲಿರೋ ಕೊಂಬೆ ರೆಂಬೆಗಳನ್ನೆಲ್ಲ ಮುರಾಕ್ತಾ ಇದ್ರು. ಇವಳು ಏನು ಮಾಡ್ತಾಳೆ ಅಂತ ಒಂದ್ಸಲ ನೀವೇ ಕಣ್ಣಾರ ನೋಡ್ಬಿಡಿ. ಅವ್ನು ಮರ ಕಟ್ ಮಾಡ್ತಿದ್ರೆ ಇವಳು ಮರದಲ್ಲಿರೋ ಗಿಡ ಕಡ್ಡಿನೆಲ್ಲ ತಗೊಂಡೋಗಿ ಎಸಿತಾವಳೆ ನೋಡಿ. ಫ್ರೀ ಕೊಡ್ತಿರುವಂತ ಕಾಲೇಜಿನ ಪ್ರತಿಭೆಗಳು, ಆ ಮಂಗಗಳು, ನಮ್ಮ ಕಾಲೇಜಿನ ಕೋತಿಗಳು. ಅಲ್ಲೆಲ್ಲರೂ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಇವರು ಗ್ರೂಪಲ್ಲಿ ಡಿಸ್ಕಸ್ ಮಾಡ್ತವ್ರೆ. ಇವರಿಗೆ ನನ್ನ ಮನಸ್ಸಿನ ಮಾತೈತೆ, ಏನು ಅಂತ ಕೇಳಿಸ್ಕೊಬಿಡಿ. ಮಾನ ಮರ್ಯಾದೆ ಏನೂ ಇಲ್ಲ. ಈ ಲೋಪರ್ ನನ್ನ ಮಕ್ಕಳ ನೀವೇ ಕಲ್ಸ್ಬೇಕಪ್ಪ, ಬುದ್ಧಿ ನೀವೇ. ಓಕೆ ಫ್ರೆಂಡ್ಸ್, ನಮ್ಮ ಶ್ರುತಿ ಅವ್ರ ಮಾತ್ರ ಯಾರ ಕೈಗೂ ಕೊಡ್ತಾ ಇಲ್ಲ. ಅವರೇ ಕೆತ್ತುತ್ತಾ ಅವ್ರೆ. ಕಾಲೇಜು ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಸೊ ನಿಮ್ಮೆಲ್ರಿಗೂ ಒಂದು ಗಾದೆ ಮಾತು ಗೊತ್ತಿರುತ್ತೆ, ಹನಿ ಸೇರಿದ್ರೆ ಹಳ್ಳ, ತೆನೆ ಗೂಡಿದ್ರೆ ಬಳ್ಳ ಅಂತ. ಯಾಕೆ ಗಾದೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಒಟ್ಟಾರೆ ಸರಿ ನಾವು ಕೆಲಸ ಮಾಡೋಕ್ಕೆ ಕೊನೆಗೂ ನಮಗೆ ಖುಷಿ ಅನ್ನೋದು ಸಿಕ್ತು. ಸೊ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಗಾದೆ ಮಾತು ಇದೆಯಲ್ಲ, ಹಾಗೆ ಎಲ್ಲರೂ ಒಟ್ಟಿಗೆ ಸರಿ ಕೆಲಸ ಮಾಡೋದ್ರಿಂದ ಅದರಲ್ಲಿರೋ ಖುಷಿನೇ ಬೇರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಳು ನನ್ನ ಫ್ರೆಂಡ್ ರಾಧಿಕಾ, ಇವಳ್ದು ಇನ್ನು 2 ಡೇಸಲ್ಲಿ ಬರ್ಡೇ ಇತ್ತು. ಸೊ ನನ್ನ ಫ್ರೆಂಡ್ ಮಧು ಅವಳಿಗೆ ಶೋ ಗಿಡದಲ್ಲಿ ಬರೋಂಥ ಎಲೆಗಳ್ನ ಕಿತ್ಕೊಂಡು ಅವಳಿಗೆ ಪ್ರಪೋಸ್ ಮಾಡ್ತಾ ಇದ್ಲು. ಮೀನ್ಸ್ ಅವಳಿಗೆ ಬರ್ಡೇಗೆ ವಿಶ್ ಮಾಡ್ತಾ ಇದ್ಲು ಅವಳ ಸ್ಟೈಲಲ್ಲಿ. ಕೊನೆಗೂ ಮಧು ರಾಧಿಕಾಗೆ ಅವಳ ಬರ್ಡೇಗೆ ಪ್ರಪೋಸ್ ಮಾಡೋ ರೀತಿ ಬರ್ಡೇಗೆ ವಿಶ್ ಮಾಡಿದ್ಲು. ಸೊ ಆಗಿದ್ರೆ ನೀವು ಕೂಡ ಒಂದ್ಸಲ ಅವಳಿಗೆ ಬರ್ಡೇಗೆ ವಿಶ್ ಮಾಡಿ. ಅಲ್ಲಿಂದ ಮುಂದೆ ಬಂದ್ವಿ. ನಮ್ಮ ಮಿಸ್ಸು ಅವಾಗ ತಾನೇ ಕಾಲೇಜಿಗೆ ಬರ್ತಾ ಇದ್ರು. ಅವ್ರು ಬೆಂಗಳೂರಿಂದ ಬರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅವ್ರು ಬರೋದು. ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ, ನನ್ನ ಫ್ರೆಂಡ್ ಒಬ್ಬಳೇ ಕಿತ್ತುತ್ತಾ ಇಲ್ಲಲ್ಲ, ಅದಕ್ಕೆ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ.
ಕ್ಲೀನಿಂಗ್ ಮಾಡೋದ್ಮೇಲೆ ಏನು ಮಾಡಬೇಕು? ಕೈ ತೊಳಿಬೇಕು. ಎಸ್, ಎಲ್ಲರೂ ಕೈ ತೊಳಕ್ಕೆ ಅಂದ್ಬಿಟ್ಟು ನಾವು ಅಲ್ಲಿ ಕೈ ತೊಳ್ಕೊಳಕ್ಕೆ ಹೋದ್ವಿ. ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ವಿಶ್ ಮಾಡಿದ್ದಾರೆ. ಪಾಪ ನಮ್ಮ ಸರು ನಾವೆಲ್ಲ ಕೆಲಸ ಮಾಡಿದ್ದೀವಿ ಅಂತಂದ್ಬಿಟ್ಟು ಕೋನೆಸ್ ತರಿಸ್ಕೊಂಡು ಕೊಟ್ಟರು. ಸೊ ನಾನೆಲ್ಲ ಸ್ಟೂಡೆಂಟ್ಸ್ ಕಡೆಯಿಂದ ನಮ್ಮ ಸರ್ಗೆ ತುಂಬ ಹೃದಯದ ಧನ್ಯವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇದಾಗಿತ್ತು ನನ್ನ ಇವತ್ತಿನ ಮಿನಿ ವ್ಲಾಗ್. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬು, ಕಮೆಂಟು, ಶೇರು ಮಾಡಿ ಅಂತ ಹೇಳ್ತಾ ನನ್ನ ಮಿನಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್. ಬಾಯ್.